ಶುಭ ಸಾಯಂತ್ರ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬಸಣ್ಣ ಬಸವೇಶ್ವರನು ಇವರು ಜ್ಞಾನ ಭಾಂಡಾರಿ, ಭಕ್ತ ಭಾಂಡಾರಿ, ಪರಮ ಶಿವಭಕ್ತರು. ಶಿವತತ್ವನ 12ನೇ ಶತಮಾನದಲ್ಲಿ ಬೋಧಿಸಿದಂಥ ಒಬ್ಬ ದಿವ್ಯ ಪುರುಷರು. ಇವರಿ ಜೀವನಗಾಥೆ ಮೊಟ್ಟ ಮೊದಲು ಆಂಧ್ರ ದೇಶದಲ್ಲಿ, ತೆಲಂಗಾಣ ರಾಷ್ಟ್ರದಲ್ಲಿ ಪಾಲ್ಕುರಿಕಿ ಗ್ರಾಮದ ಪಾಲ್ಕುರಿಕಿ ಸೋಮನಾಥ ಕವಿ ಬಸವ ಪುರಾಣ ಎಂಬ ಬಸವಣ್ಣ ಚರಿತ್ರೆಯನ್ನು ಬರೆದರು. ಮೊಟ್ಟ ಮೊದಲು ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ಜನಗಳಿಗೆ ಬಸವಣ್ಣ ಬಗ್ಗೆ ಒಂದು ಪ್ರತ್ಯೇಕ ಜ್ಞಾನ ತಿಳಿಸಿ ಬಂದಿದೆ ಅಂದರೆ ಅದು ಬಸವ ಪುರಾಣದಿಂದ. ಅದು ಅವರು ಬರೆದ ಮೇಲೆ ಕರ್ನಾಟಕ ಕನ್ನಡ ಪ್ರಮುಖ ಕವಿ ಭೀಮ ಕವಿನವರು ಬಸವ ಪುರಾಣನ ಕನ್ನಡ ಭಾಷೆಯಲ್ಲಿ ಕೂಡ ರಚಿಸಿದರು. ಅವರ ಕತೆ ಚೆನ್ನಾಗಿ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಪ್ರಚಾರವಾಗಿ ಬಸವಣ್ಣನು ಒಂದು ಕಾರಣ ಜನ್ಮನು. ಶಿವತತ್ವ ಬೋಧಿಸ ಉದ್ದೇಶದಿಂದ ಅವರು ಬಾಗೇವಾಡಿನಲ್ಲಿ ಪುಣ್ಯ ದಂಪತರಾದ ಬ್ರಾಹ್ಮಣ ದಂಪತರಿಗೆ ಹುಟ್ಟಿದರು. ತಂದೆ ತಾಯಿ ಅವರು ದುರಾಚಾರಗಳ ಬಗ್ಗೆ ವ್ಯತಿರೇಕ ಮಾತಾಡಿ ಮನೆಯಿಂದ ಹೊರಕ್ಕೆ ಬಂದು ಸಂಗಮೇಶ್ವರ ಸೇರಿ ವಿಶೇಷ ಜ್ಞಾನ ಪಡಿಸಿ ಅಲ್ಲಮ ಪ್ರಭು ಮತ್ತು ಬಿಜ್ಜಲ ಮಹಾರಾಜು ಅವರ ಸಹಕಾರದಿದ್ದೇ ಅವರು ಒಂದು ಪುಣ್ಯ ಪುರುಷರಾಗಿ ಯಾವತ್ತು ಪ್ರಪಂಚದಲ್ಲಿ ಒಂದು ನವ ಸಮಾಜ ನಿರ್ಮಾತ ಆಗಿ ಹೆಸರು ತಂದುಕೊಂಡರು. ಶುಭಂ ಭೂಯಾತ್. ಓಂ ನಮೋ ಶ್ರೀ ಬಸವಲಿಂಗಾಯ ನಮಃ.